ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಂದಿನ ಕಾಲದಲ್ಲಿ ರಾಜ ಪಟ್ಟಕ್ಕೆ ಬರ್ತಿದ್ದ ಹಾಗೆ ಅವನ ಸೇನಾಪತಿಯನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಕಳುಹಿಸ್ತಾ ಇದ್ನಂತೆ. ಇಲ್ಲಿ ರಾಜ ಯಾರು, ಸೇನಾಪತಿ ಯಾರು ಗೊತ್ತಾಗ್ತಾ ಇಲ್ಲ. ಆದ್ರೆ ಅಮೆರಿಕಾದಲ್ಲಿ ಟ್ರಂಪ್ ಪದಗ್ರಹಣದ ದಿನ ಹತ್ತಿರ ಬರ್ತಿರುವಾಗಲೇ ಅಲ್ಲಿ ಒಂದೊಂದೇ ದೇಶದಲ್ಲಿ ಅಧಿಕಾರ ಪಲ್ಲಟಗಳು ಶುರುವಾಗ್ತಾ ಇವೆ. ಲಿಬರಲ್ ಅಂತ ಕರೆಸ್ಕೊಳ್ತಾ ಇದ್ದವರ ಸರ್ಕಾರಗಳು ಪತನಗೊಳ್ತಾ ಇವೆ. ಜರ್ಮನಿಯಲ್ಲಿ ಓಲಾಫ್ ಆಡಳಿತ ಮುಗಿದಿದೆ. ಕೆನಡಾದಲ್ಲಿ ಟ್ರೂಡೋ ರಾಜೀನಾಮೆ ಆಗಿದೆ. ಈಗ ಬ್ರಿಟನ್ನಲ್ಲಿ ರಾಜಕೀಯ ತಲ್ಲಣ ಶುರುವಾಗ್ತಾ ಇದೆ. ಇದೆಲ್ಲದರ ಹಿಂದೆ ಟೆಸ್ಲಾ ಮಾಲೀಕ ಎಲನ್ ಮಸ್ಕ್ ನೆರಳು ಕೂಡ ಕಾಣ್ತಾ ಇದೆ. ಹಾಗಾದ್ರೆ ಬಲಪಂಥೀಯ ಸರ್ಕಾರಗಳನ್ನ ಕೆಡುತ್ತಾ ಇದ್ದ ಜಾರ್ಜ್ ಸರೋಸ್ಗೆ ಒಬ್ಬ ಪ್ರತಿಸ್ಪರ್ಧಿ ಹುಟ್ಟಿದ ಹಾಗಾಯ್ತಾ? ಲಿಬರಲ್ ಲೆಫ್ಟ್ ಹಾಗೂ ಫಾರ್ ಲೆಫ್ಟ್ಗಳ ವಿರುದ್ಧ ಫಾರ್ ರೈಟ್ ಪಕ್ಷಗಳ ಪರ ಎಲನ್ ಮಸ್ಕ್ ಕೆಲಸ ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ ಕೆನಡಾದಲ್ಲಿ ಮತ್ತು ಬ್ರಿಟನ್ನಲ್ಲಿ? ಬನ್ನಿ ನೋಡೋಣ. ಕೆನಡಾದಲ್ಲಿ ಟ್ರೂಡೋ ರಾಜೀನಾಮೆಯನ್ನ ಘೋಷಣೆ ಮಾಡಿ ಆಗಿದೆ. ಹಾಗೆ ಇದ್ದಿದ್ರು ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಕೆನಡಾ ಚುನಾವಣೆಗೆ ಹೋಗಬೇಕಾಗಿತ್ತು. ಆದ್ರೆ ಅಷ್ಟರಲ್ಲೇ ಅವಿಶ್ವಾಸ ಮಂಡನೆಗೆ ಅಲ್ಲಿನ ವಿಪಕ್ಷಗಳು ಸಿದ್ಧತೆಗಳನ್ನು ಮಾಡಿಕೊಂಡಿದ್ವು. ಜನ ಕೂಡ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಮೇಲೆ ವಿಶ್ವಾಸ ಕಳ್ಕೊಂಡಾಗಿತ್ತು. ಅಲ್ಲಿನ ಸರ್ವೆಗಳಲ್ಲಿ ಟ್ರೂಡೋ ಜನಪ್ರಿಯತೆ 20% ಕುಸಿದ್ರೆ, ವಿಪಕ್ಷ ನಾಯಕ ಪಿಯರ್ ಪೋಲಿಯೆವರ್ ಅವರ ಜನಪ್ರಿಯತೆ 44% ಏರಿಕೆ ಆಗಿರುವುದು ಕಂಡು ಬರ್ತಾ ಇತ್ತು. ಈ ಮಧ್ಯೆ ಟ್ರೂಡೋ ಅವರದ್ದೇ ಪಕ್ಷದಲ್ಲಿ 1/3 ಸಂಸದರು ಟ್ರೂಡೋ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಆತನ ನೇತೃತ್ವದಲ್ಲಿ ಚುನಾವಣೆಗಳಿಗೆ ಹೋದ್ರೆ ಈ ಬಾರಿ ಪಕ್ಷಕ್ಕೆ ಹೀನಾಯ ಸೋಲಾಗುತ್ತೆ ಅಂತ ಹೇಳೋದಿಕ್ಕೆ ಅವರು ಶುರು ಮಾಡಿದ್ರು. ಹೀಗಾಗಿ ಟ್ರೂಡೋ ಅಲ್ಲಿ ಏನೇ ಸರ್ಕಸ್ ಮಾಡಿದ್ರು ಅಧಿಕಾರವನ್ನು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಆತ ಸೋಮವಾರ ರಾಜೀನಾಮೆಯನ್ನ ಪ್ರಕಟಿಸಿದ್ದಾರೆ. ಜಸ್ಟಿನ್ ಟ್ರೂಡೋ ಕೆನಡಾದ ಲಿಬರಲ್ ಪಾರ್ಟಿಯ ನಾಯಕ. ಈತನ ತಂದೆ ಪಿಯರ್ ಟ್ರೂಡೋ ಕೂಡ ಅಲ್ಲಿನ ಪ್ರಧಾನಿಯಾಗಿದ್ದವರು. ಈ ಅಪ್ಪ ಮಕ್ಕಳಿಬ್ಬರಿಗೂ ಅದೇ ವಿಲಕ್ಷಣ ಹಾಗೂ ವಿಚಿತ್ರ ಭಾರತ ದ್ವೇಷ. ಜಸ್ಟಿನ್ ಮೊದಲ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದು 2015ರಲ್ಲಿ. ಅವತ್ತಿಗೆ ಆತನನ್ನ ಕೆನಡಾ ಭವ್ಯವಾಗಿ ಸ್ವಾಗತಿಸಿತ್ತು, ಅದ್ಭುತ ಮೆಜಾರಿಟಿ ಕೊಟ್ಟಿತ್ತು. ಆದ್ರೆ ಎರಡನೇ ಅವಧಿಯ ಹೊತ್ತಿಗೆ ಟ್ರೂಡೋ ಬಗ್ಗೆ ಅರ್ಧ ಕೆನಡಾ ವಿಶ್ವಾಸವನ್ನ ಕಳ್ಕೊಳ್ತು. ನಿರೀಕ್ಷೆಗಳು ಸುಳ್ಳಾಗಿದ್ವು. ಹೀಗಾಗಿ 2020ರ ಚುನಾವಣೆಯಲ್ಲಿ ಬಹುಮತ ಸಿಗಲಿಲ್ಲ. ಆದ್ರೆ ಟ್ರೂಡೋ ಅಧಿಕಾರವನ್ನ ಬಿಡೋದಿಕ್ಕೆ ಸಿದ್ಧ ಇರಲಿಲ್ಲ. ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿಯ ಬೆಂಬಲದೊಂದಿಗೆ ಟ್ರೂಡೋ ಸರ್ಕಾರ ರಚನೆ ಮಾಡಿದ್ರು. ಆದ್ರೆ ತಮ್ಮ ಆಡಳಿತ ವೈಫಲ್ಯಗಳನ್ನ ಸರಿಪಡಿಸಿಕೊಳ್ಳೋ ಪ್ರಯತ್ನವನ್ನ ಆತ ಮಾಡಲಿಲ್ಲ. ಎರಡನೇ ಬಾರಿ ಟ್ರೂಡೋ ಆಯ್ಕೆಯಾದ ಸಂದರ್ಭದಲ್ಲೇ ಚೈನಾ ವೈರಾಣು ಜಗತ್ತನ್ನ ಕಾಡೋದಕ್ಕೆ ಶುರು ಮಾಡಿತು. ಅದನ್ನ ನಿಭಾಯಿಸುವುದರಲ್ಲಿ ಸರ್ಕಾರ ವಿಫಲವಾಯಿತು. ಅಲ್ಲಿನ ಆರ್ಥಿಕತೆ ಬೀಳ್ತಾ ಹೋಯಿತು. ತೆರಿಗೆಗಳು ಹೆಚ್ಚಾದವು. ಬೆಲೆ ಏರಿಕೆ ನಿಯಂತ್ರಿಸಲಾಗದ ಮಟ್ಟವನ್ನು ತಲುಪಿತು. ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋದವು. ಜನ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಬೆಳೆಸ್ಕೋತಾ ಹೋದ್ರು. ಹೀಗಾಗಿ ಆಡಳಿತ ವೈಫಲ್ಯಗಳನ್ನ ಮುಚ್ಕೊಳ್ಳೋದಿಕ್ಕೆ, ಅಲ್ಲಿನ ಜನರ ಗಮನವನ್ನ ಬೇರೆ ಕಡೆಗೆ ತಿರುಗಿಸೋದಿಕ್ಕೆ ಮತ್ತು ಖಲಿಸ್ತಾನಿಗಳನ್ನ ಓಲೈಸೋದಿಕ್ಕೆ ಟ್ರೂಡೋ ಭಾರತದ ವಿರುದ್ಧ ಮಾತಾಡೋದಕ್ಕೆ, ಕೆನಡಾದ ಕಣ್ಣಲ್ಲಿ ಭಾರತವನ್ನ ವಿಲನ್ ಥರ ತೋರಿಸೋದಕ್ಕೆ ನಿಂತರು. ಆದ್ರೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಕೆನಡಾದ ಖಲಿಸ್ತಾನಿ ಕ್ರಿಮಿ ನಿಜರ್ ಅನ್ನೋನು ಅಲ್ಲಿನ ಗ್ಯಾಂಗ್ ವಾರಲ್ಲಿ ಸತ್ರೆ ಅದರ ಹಿಂದೆ ಭಾರತ ಇದೆ ಅಂತ ಟ್ರೂಡೋ ಸರ್ಕಾರ ಆರೋಪ ಮಾಡ್ತು. ಆದ್ರೆ ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳನ್ನು ಕೊಡಲಿಲ್ಲ. ಅಮೆರಿಕದ ಮಾಧ್ಯಮಗಳಿಗೆ ಭಾರತದ ಪ್ರಧಾನಿ, ಗೃಹ ಸಚಿವ, ಭದ್ರತಾ ಸಲಹೆಗಾರ ಹೀಗೆ ಎಲ್ಲರ ವಿರುದ್ಧವೂ ಕೆನಡಾದ ಕೆಲ ರಾಜತಾಂತ್ರಿಕರು ಆರೋಪಗಳನ್ನು ಮಾಡ್ತಾ, ಲೇಖನಗಳನ್ನ ಬರೆಸ್ತಾ, ಸುಳ್ಳು ಪ್ರೊಪಗಂಡಾಗಳನ್ನ ಮಾಡ್ತಾ ಹೋದ್ರು. ಹೀಗೆ ದಿಕ್ಕು ತಪ್ಪಿಸೋ ಪ್ರಯತ್ನಗಳನ್ನ ಟ್ರೂಡೋ ಮಾಡ್ತಾ ಇರುವಾಗಲೇ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿಯ ಜಗಮಿತ್ ಸಿಂಗ್, ನಾವು ಟ್ರೂಡೋಗೆ ಬೆಂಬಲವನ್ನ ಹಿಂದಕ್ಕೆ ತಗೋತೀವಿ, ಆತ ಮೂರ್ಖ, ಆತನಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂದುಬಿಟ್ಟ. ಅಷ್ಟೊತ್ತಿಗೆ ಅಮೆರಿಕದ ಚುನಾವಣೆಗಳು ನಡೆದು ಟ್ರಂಪ್ ಆರಿಸಿ ಬಂದಾಗಿತ್ತು. ಟ್ರಂಪ್ ಅಂತೂ ಕೆನಡಾಗೆ, ಟ್ರೂಡೋಗೆ ಯಾವ ಪರಿ ಅವಮಾನ ಮಾಡೋದಕ್ಕೆ ನಿಂತರು ಅಂದ್ರೆ, ಆಯ್ಕೆಯಾದ ಕೂಡಲೇ ಕೆನಡಾದ ಮೇಲೆ ಟ್ಯಾಕ್ಸ್ ಹೇರೋದಾಗಿ ಟ್ರಂಪ್ ಘೋಷಣೆ ಮಾಡಿದ್ರು. ಅದು ಕೆನಡಾದ ಆರ್ಥಿಕತೆಯನ್ನ ಮತ್ತೆ ಆತಂಕಕ್ಕೆ ದೂಡಿತು. ಹಾಗೆ ಕೆನಡಾ ಅಮೆರಿಕಾಗೆ ಸೇರ್ಬಿಡ್ಲಿ, ನಮ್ಮ 51ನೇ ರಾಜ್ಯವನ್ನಾಗಿ ಮಾಡ್ಕೊಳ್ತೀವಿ ಅಂತ ಹೇಳೋ ಮೂಲಕ ಕೆನಡಾದ ಪ್ರಧಾನಿ ಟ್ರೂಡೋನ ಗವರ್ನರ್ ಅಂತ ಡೊನಾಲ್ಡ್ ಟ್ರಂಪ್ ಕರೆದ್ರು. ಒಂದು ದೇಶದ ಮತ್ತು ಅದರ ಪ್ರಧಾನಿಯನ್ನ ಅವಮಾನಿಸೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಈ ಮಧ್ಯೆ ಟ್ರೂಡೋ ಅವರ ಲಿಬರಲ್ ಪಾರ್ಟಿಯಲ್ಲೇ ಟ್ರೂಡೋ ವಿರುದ್ಧ ಅಸಮಾಧಾನ ಹೆಚ್ಚಾಗ್ತಾ ಹೋಯಿತು. ಲಿಬರಲ್ ಪಾರ್ಟಿಯಲ್ಲಿನ 153 ಸಂಸದರ ಪೈಕಿ 50ಕ್ಕೂ ಹೆಚ್ಚು ಮಂದಿ ಅಂದ್ರೆ 1/3 ಸಂಸದರು ಟ್ರೂಡೋ ರಾಜೀನಾಮೆ ಕೊಡ್ಲಿ ಅಂತ ಒಂದು ಸಹಿ ಸಂಗ್ರಹ ಅಭಿಯಾನವನ್ನ ಶುರು ಮಾಡಿದ್ರು. ಪಕ್ಷದ ಸಭೆಗಳಲ್ಲಿ ಟ್ರೂಡೋ ರಾಜೀನಾಮೆಗೆ ಆಗ್ರಹಿಸಲಾಯಿತು. ಟ್ರೂಡೋ ಮುಂದುವರೆದ್ರೆ ಮುಂದಿನ ಚುನಾವಣೆಗಳಲ್ಲಿ ಲಿಬರಲ್ ಪಾರ್ಟಿ ಅಸ್ತಿತ್ವವನ್ನು ಕಳ್ಕೋಬೇಕಾಗಿ ಬರುತ್ತೆ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ರು. ಕಡೆಗೆ ಟ್ರೂಡೋ ರಾಜೀನಾಮೆ ಘೋಷಣೆ ಮಾಡಲೇಬೇಕಾಗಿ ಬಂತು. ಬರೀ ಪ್ರಧಾನಿ ಹುದ್ದೆಗೆ ಮಾತ್ರ ಅಲ್ಲ, ಲಿಬರಲ್ ಪಾರ್ಟಿಯ ನಾಯಕತ್ವಕ್ಕೆ ಕೂಡ ಟ್ರೂಡೋ ರಾಜೀನಾಮೆಯನ್ನ ಪ್ರಕಟಿಸಿ ಆಗಿದೆ. ಪಾಪ, ಅಧಿಕಾರ ಬಿಡಬೇಕು ಅಂದ್ರೆ ಯಾರಿಗಾದ್ರೂ ನೋವು ಆಗೇ ಆಗುತ್ತೆ. ಟ್ರೂಡೋ ಕೂಡ ತಮ್ಮ ಅಂತಿಮ ಭಾಷಣದಲ್ಲಿ ಆ ನೋವನ್ನ ಹೊರಹಾಕಿದ್ದಾರೆ. ಗದ್ಗದಿತ ಕಂಠದಲ್ಲಿ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿ, ನಾನೊಬ್ಬ ಫೈಟರ್, ಮತ್ತೆ ಹೋರಾಡಿ ಎದ್ದು ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಟ್ರೂಡೋ ರಾಜೀನಾಮೆಯ ನಂತರ ಕೂಡ ಅಲ್ಲಿ ಹೊಸ ಪ್ರಧಾನಿಯ ಆಯ್ಕೆ ಆಗುವವರೆಗೆ ಅಂದ್ರೆ ಮಾರ್ಚ್ ತಿಂಗಳವರೆಗೆ ಟ್ರೂಡೋನೇ ಮುಂದುವರಿತಾರೆ. ಅಷ್ಟರಲ್ಲಿ
ಅವರ ಲಿಬರಲ್ ಪಾರ್ಟಿ ಬೇರೆ ಯಾರನ್ನಾದರೂ ಆ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು. ಇನ್ನು ಟ್ರೂಡೋ ಆಗ್ತಿದ್ದಂತೆ ಈಗ ಬ್ರಿಟನ್ನಲ್ಲಿ ಕೂಡ ಅದೇ ತರದ ಪರಿಸ್ಥಿತಿ ಶುರುವಾಗ್ತಾ ಇದೆ. ಅಲ್ಲಿ ಮೊನ್ನೆ ಆಯ್ಕೆಯಾಗಿರೋ ಹೊಸ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನ ಜೈಲಿಗೆ ಹಾಕಬೇಕು ಅಂತ ಎಲನ್ ಮಸ್ಕ್ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ಆಕ್ರೋಶ ಸ್ಟಾರ್ಮರ್ ಅವರ ಬಗ್ಗೆ ಅಲ್ಲ, ಬದಲಿಗೆ ಯುಕೆಯಲ್ಲಿ ಹೆಚ್ಚಾಗ್ತಾ ಇರೋ ಇಸ್ಲಾಮಿಕ್ ಚಟುವಟಿಕೆಗಳು ಹಾಗೂ ಬ್ರಿಟನ್ ಸರ್ಕಾರದ ಅತಿಯಾದ ಲಿಬರಲ್ ವಾದದ ವಿರುದ್ಧ. ಗೆಳೆಯರೆ, ಬ್ರಿಟನ್ ಇದೆಯಲ್ಲ, ಅಲ್ಲೊಂದು ಸೈದ್ಧಾಂತಿಕ ಸಂಘರ್ಷ ಶುರುವಾಗ್ತಾ ಇದೆ. ಅಕ್ರಮ ವಲಸೆಗಳು ಹಾಗೂ ಹೆಚ್ಚಾಗ್ತಾ ಇರೋ ಇಸ್ಲಾಮಿಕ್ ಜನಸಂಖ್ಯೆ ಬ್ರಿಟನ್ ಅನ್ನ ನಾಶ ಮಾಡ್ತಾ ಇದೆ ಅನ್ನೋ ಅಭಿಪ್ರಾಯ ಅಲ್ಲಿ ಸಾಕಷ್ಟು ಜನರಲ್ಲಿದೆ. ಅದರ ಜೊತೆಗೆ ಯಥಾ ಪ್ರಕಾರ ಹಳೆಯ ಸೆಕ್ಯುಲರಿಸಂ ಹಾಗೂ ಲಿಬರಲಿಸಂನ ಮುಖವಾಡ ಹಾಕೊಂಡವರು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ಇದರ ಪರಿಣಾಮ ಏನು ಅಂದ್ರೆ ಜನ ಹಾಗೂ ರಾಜಕಾರಣಿಗಳು ವಿರುದ್ಧ ದಿಕ್ಕಲ್ಲಿ ನಡೀತಾ ಇರೋ ಹಾಗಲ್ಲಿ ಕಾಣ್ತಾ ಇದೆ. ಕಳೆದ ಕೆಲ ವರ್ಷಗಳಿಂದ ಅಲ್ಲಿ ಗ್ರೂಮಿಂಗ್ ಗರ್ಲ್ಸ್ ಮಾಫಿಯಾ ಶುರುವಾಗಿದೆ. ಅದರ ಬಗ್ಗೆ ಈ ಹಿಂದೆ ನಿಮಗೆ ವಿವರವಾಗಿ ಹೇಳಿದ್ದೆ ಕೂಡ. ಬ್ರಿಟನ್ಗೆ ಪಾಕಿಸ್ತಾನ ಹಾಗೂ ಮಧ್ಯ ಏಷ್ಯಾದಿಂದ ವಲಸೆ ಬಂದ ಕೆಲ ಮುಸ್ಲಿಮರು ಅಲ್ಲಿ ಡ್ರಗ್ಸ್ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಲ್ಲೇನಾಗ್ತಾ ಇದೆ ಅಂದ್ರೆ ಅಪ್ರಾಪ್ತ ಬಾಲಕಿಯರನ್ನ ಪರಿಚಯ ಮಾಡ್ಕೊಳ್ಳೋದು, ಗಿಫ್ಟ್ ಕೊಡೋ ಮೂಲಕ ಸ್ನೇಹ ಬೆಳೆಸಿ ಸಲಿಗೆ ಹೆಚ್ಚು ಮಾಡ್ಕೊಳ್ಳೋದು, ಆನಂತರ ಅವರಿಗೆ ಡ್ರಗ್ಸ್ ಕೊಟ್ಟು ಅದಕ್ಕೆ ಅಡಿಕ್ಟ್ ಮಾಡಿ ಆ ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರಗಳನ್ನು ಮಾಡ್ತಾ ಹೋಗೋದು, ಅದನ್ನು ವಿಡಿಯೋ ಮಾಡಿಕೊಂಡು ಅವರನ್ನು ನಿರಂತರವಾಗಿ ಹೆದರಿಸ್ತಾ ಹೋಗೋದು. ಇಂಥ ಕೊಳಕು ಗ್ಯಾಂಗುಗಳು ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ತಲೆ ಎತ್ತುತ್ತಾ ಇವೆ. 2017ರಲ್ಲಿ ಮೊದಲ ಬಾರಿಗೆ ಈ ರಾಕೆಟ್ ಬಗ್ಗೆ ಮಾಧ್ಯಮಗಳಲ್ಲಿ ಒಂದಷ್ಟು ವಿವರಗಳು ಬಂದವು, ಒಂದಷ್ಟು ಜನರನ್ನ ಬಂಧಿಸಲಾಗಿತ್ತು. ಆದರೆ ಆ ನಂತರ ಅಲ್ಲಿನ ಸರ್ಕಾರ, ಮುಖ್ಯವಾಹಿನಿಯ ಮಾಧ್ಯಮಗಳು ಇವ್ಯಾವು ಆ ಬಗ್ಗೆ ಹೆಚ್ಚು ಮಾತಾಡೋದಿಕ್ಕೆ ಹೋಗಲಿಲ್ಲ. ಹಾಗಂತ ಆ ರಾಕೆಟ್ ನಿಂತು ಹೋಯ್ತು ಅಂತಲ್ಲ, ಅಲ್ಲಿನ ಜನ ಹಾಗೂ ಕೆಲ ಸಂಘಟನೆಗಳು ಆ ಬಗ್ಗೆ ದೊಡ್ಡದಾಗಿ ದನಿ ಎತ್ತೋ ಪ್ರಯತ್ನವನ್ನ ಮಾಡ್ತಲೇ ಇದ್ವು. ಆದರೆ ಅಲ್ಲಿನ ಲಿಬರಲ್ ಹಾಗೂ ಸೆಕ್ಯುಲರ್ಗಳ ಅಬ್ಬರದ ಮುಂದೆ ಗ್ರೂಮಿಂಗ್ ಗರ್ಲ್ಸ್ ಹಾಗೂ ರೇಪ್ ರಾಕೆಟ್ ಬಗೆಗಿನ ಪ್ರತಿಭಟನೆಗಳ ದನಿ ಹೆಚ್ಚಾಗಿ ಕೇಳಿ ಬರಲಿಲ್ಲ. 2022ರಲ್ಲಿ ಕೂಡ ಅಂಥದ್ದೊಂದು ರಾಕೆಟ್ ಅನ್ನು ಪೊಲೀಸರು ಬಂಧಿಸಿದ್ರು. ಆದರೆ ಕಳೆದ ವರ್ಷ ಅಲ್ಲಿನ ಡ್ಯಾನ್ಸ್ ಸ್ಕೂಲ್ ಒಂದಕ್ಕೆ ನುಗ್ಗಿದ ಆಗಂತುಕನೊಬ್ಬ ಅಲ್ಲಿನ ಚಿಕ್ಕ ಮಕ್ಕಳ ಮೇಲೆ ಚಾಕು ಬೀಸಿ 3 ಮಕ್ಕಳ ಸಾವಿಗೆ ಕಾರಣನಾದ ನೋಡಿ. ಅದು ಬ್ರಿಟನ್ನಲ್ಲಿನ ಜನರ ಎಲ್ಲ ಸಿಟ್ಟು ಹೊರಬರೋದಕ್ಕೆ ಕಾರಣವಾಯಿತು. ಹಾಗೆ ನುಗ್ಗಿ 3 ಮಂದಿಯನ್ನ ಕೊಂದವನು ವಲಸಿಗನಾಗಿದ್ದ. ಹೀಗಾಗಿ ಅಲ್ಲಿನ ಜನ ಬೀದಿಗಿಳಿದ್ರು, ಮಸೀದಿಗಳಿಗೆ ಕಲ್ಲು ಹೊಡೆದ್ರು, ಬೆಂಕಿ ಹಚ್ಚಿದ್ರು. ಎಲ್ಲೆಲ್ಲಿ ವಲಸಿಗರು ಆಶ್ರಯ ಪಡ್ಕೊಂಡಿದ್ರು ಅಂಥ ಜಾಗಗಳ ಮೇಲೆ ದಾಳಿಗಳಾದವು. ಅದಾದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಗ್ರೂಮಿಂಗ್ ಗರ್ಲ್ಸ್ ಬಗ್ಗೆ ಮತ್ತು ಅಕ್ರಮ ವಲಸಿಗರ ಬಗ್ಗೆ ದೊಡ್ಡ ಮಟ್ಟದ ಅಭಿಯಾನ ಶುರುವಾಯಿತು. ಅಷ್ಟರಲ್ಲಿ ಬ್ರಿಟನ್ಗೆ ಚುನಾವಣೆಗಳು ಘೋಷಣೆ ಆದವು. ಅಲ್ಲಿ ಆಡಳಿತ ಮಾಡ್ತಾ ಇದ್ದ ಕನ್ಸರ್ವೇಟಿವ್ ಪಕ್ಷ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಲ್ಲ ಅನ್ನೋ ಕಾರಣಕ್ಕೆ, ಜೊತೆಗೆ ಬ್ರಿಟನ್ನ ಆರ್ಥಿಕ ಪರಿಸ್ಥಿತಿಗಳ ಕಾರಣದಿಂದ ಆಂಟಿ ಇನ್ಕಂಬೆನ್ಸಿ ಹೆಚ್ಚಾಗಿತ್ತು. ಕನ್ಸರ್ವೇಟಿವ್ಗಳನ್ನು ಸೋಲಿಸಿ ಜನ ಲಿಬರಲ್ ಪಾರ್ಟಿಗೆ ಪಟ್ಟ ಕಟ್ಟಿದ್ರು. ಕೀರ್ ಸ್ಟಾರ್ಮರ್ ಈಗ ಬ್ರಿಟನ್ನ ಪ್ರಧಾನಿ. ಈ ಲೇಬರ್ ಪಾರ್ಟಿ ಅನ್ನೋದು ಕೆನಡಾದ ಲಿಬರಲ್ ಪಾರ್ಟಿ ಥರನೇ ಎಡಕ್ಕೆ ವಾಲಿಕೊಂಡು ಪಕ್ಷ. ಹೀಗಾಗಿ ಅಲ್ಲಿ ಗ್ರೂಮಿಂಗ್ ಗ್ಯಾಂಗ್ಗಳ ಬಗ್ಗೆ ಅಲ್ಲಿನ ಸರ್ಕಾರ ಈಗಲೂ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅದರಲ್ಲೂ ಈ ಕೀರ್ ಸ್ಟಾರ್ಮರ್ ಹಾಗೂ ಅವರ ಪಕ್ಷ ಇಸ್ಲಾಮೋಫೋಬಿಯಾ ಬಗ್ಗೆ ಹೆಚ್ಚು ಮಾತಾಡುತ್ತೆ. ಅಂದ್ರೆ ಜಗತ್ತಲ್ಲಿ ಇಸ್ಲಾಂ ತುಳಿತಕ್ಕೊಳಗಾಗ್ತಾ ಇದೆ ಅಂತ ಮಾತಾಡೋ ಜನ ಇವರು. ಅದರ ಜೊತೆಗೆ ಅಲ್ಲಿನ ಮಾಧ್ಯಮಗಳು ಕೂಡ ಈ ಗ್ರೂಮಿಂಗ್ ಗರ್ಲ್ಸ್ ಮಾಫಿಯಾನ ನಡೆಸ್ತಾ ಇರೋರು ಪಾಕಿಸ್ತಾನಿ ಮೂಲದವರು ಅನ್ನೋದು ಗೊತ್ತಿದ್ದು ಕೂಡ ಆ ಬಗ್ಗೆ ವರದಿ ಮಾಡುವಾಗ ಏಷ್ಯಾದ ಗ್ಯಾಂಗುಗಳು ಅಂತ ಬರೆಯುತ್ತವೆ ಹೊರತು ನೇರವಾಗಿ ಪಾಕಿಸ್ತಾನದ ಹೆಸರನ್ನು ಬರೆಯೋದಿಲ್ಲ. ಏಷ್ಯಾ ಅಂದ್ರೆ ಅಲ್ಲಿ ಬರೀ ಪಾಕಿಸ್ತಾನ ಮಾತ್ರ ಇಲ್ಲ, ಭಾರತ, ಶ್ರೀಲಂಕಾ, ನೇಪಾಳ, ಟಿಬೆಟ್, ದಕ್ಷಿಣ ಏಷ್ಯಾದ ದೇಶಗಳು, ಹೀಗೆ ಏಷ್ಯಾ ಅನ್ನೋದೊಂದು ವಿಶಾಲವಾದ ಭೂಪ್ರದೇಶ. ಪಾಕಿಸ್ತಾನದ ಕ್ರಿಮಿನಲ್ ಗ್ಯಾಂಗ್ಗಳ ಬಗ್ಗೆ ಬರೆಯುವಾಗ ಏಷ್ಯಾದ ಜನ ಅಂತ ಬರೆದ್ರೆ ಒಂದು ದೊಡ್ಡ ಸಮೂಹವನ್ನ ಅನುಮಾನದ ದೃಷ್ಟಿಯಿಂದ ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಾಗತ್ತೆ. ಇದೆಲ್ಲ ಕೂಡ ಈಗ ಬ್ರಿಟನ್ನಲ್ಲಿ ಫಾರ್ ರೈಟ್ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಲ್ಲಿನ ರಾಜಕೀಯಕ್ಕೆ ಎಲನ್ ಮಸ್ಕ್ ಪ್ರವೇಶ ಆಗಿರೋದು. ಗೆಳೆಯರೆ, ಅಮೆರಿಕದ ಚುನಾವಣೆಗಳಲ್ಲಿ ಮಸ್ಕ್ ಪಾತ್ರ ಏನು ಅನ್ನೋದು ಗೊತ್ತಿರೋದೆ. ಅಲ್ಲಿ ಬಿಡನ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಜನಾಭಿಪ್ರಾಯ ಮೂಡಿಸಿದ್ದು ಮತ್ತು ಟ್ರಂಪ್ ಚುನಾವಣೆಗೆ ಬೇಕಾದ ಬಹುಪಾಲು ಹಣವನ್ನು ಒದಗಿಸಿಕೊಟ್ಟಿದ್ದು, ರ್ಯಾಲಿಗಳನ್ನ ಆಯೋಜನೆ ಮಾಡಿದ್ದು ಮುಂತಾದ ಚಟುವಟಿಕೆಗಳ ಹಿಂದೆ ಎಲನ್ ಮಸ್ಕ್ ಇದ್ರು ಅನ್ನೋದು ಗೊತ್ತಿರೋ ವಿಷಯನೇ. ಹೀಗಾಗಿನೇ ಟ್ರಂಪ್ ಗೆದ್ದ ಕೂಡಲೇ ಎಲನ್ ಮಸ್ಕ್ ಅವರನ್ನ ಹೀರೋ ಅಂತೆಲ್ಲ ಟ್ರಂಪ್ ಗುಣಗಾನ ಮಾಡ್ತಾ ಹೋದ್ರು. ಅಮೆರಿಕಾದಲ್ಲಿ ರಿಪಬ್ಲಿಕನ್ ಪಕ್ಷ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ದ ಮಸ್ಕ್ ಈಗ ಅಕ್ಕಪಕ್ಕದ ದೇಶಗಳು ಹಾಗೂ ಯುರೋಪಿನ ದೇಶಗಳಲ್ಲಿ ಕೂಡ ಫಾರ್ ರೈಟ್ ಪಾರ್ಟಿಗಳು ಅಧಿಕಾರಕ್ಕೆ ಬರಲಿ ಅಂತ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಜರ್ಮನಿಯಲ್ಲಿ ಫೆಬ್ರವರಿ 23ನೇ ತಾರೀಕು ಚುನಾವಣೆಗಳು ನಡೀಬೇಕು. ಅಲ್ಲಿ ಕೂಡ ಫಾರ್ ರೈಟ್ ಪಾರ್ಟಿ ಪರ ಮತ ಚಲಾಯಿಸುವುದಕ್ಕೆ ಎಲನ್ ಮಸ್ಕ್ ಕರೆ ಕೊಟ್ಟಿದ್ದಾರೆ. ಫಾರ್ ರೈಟ್ ಪಕ್ಷದ ನಾಯಕರಿಗೆ ಬೇಕಾದ ಸಹಾಯವನ್ನ ಮಸ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಆಲ್ಟರ್ನೇಟಿವ್ ಫಾರ್ ಜರ್ಮನಿಯ ಪರ ಟ್ರಂಪ್ ಹಾಗೂ ಮಸ್ಕ್ ನಿಂತಿದ್ದಾರೆ. ಆ ಪಕ್ಷ ಗೆದ್ರೆ 1945ರ ನಂತರ ಜರ್ಮನಿಯಲ್ಲಿ ಮತ್ತೆ ಫಾರ್ ರೈಟ್ ಆಡಳಿತ ಬಂದ ಹಾಗಾಗುತ್ತೆ. ಹೇಗೆ ಮುಸೋಲಿನಿಯ ನಂತರ
ಇಟಲಿಯಲ್ಲಿ ಮೆಲೋನಿಯ ಮೂಲಕ ಫಾರ್ ರೈಟ್ ಪಕ್ಷ ಅಧಿಕಾರಕ್ಕೆ ಬಂತು, ಹಾಗೆ ಹಿಟ್ಲರ್ನ ನಂತರ ಈಗ ಮತ್ತೆ ಫಾರ್ ರೈಟ್ಗಳಿಗೆ ಜರ್ಮನಿಯಲ್ಲಿ ಅಧಿಕಾರ ಸಿಕ್ಕಾಗತ್ತೆ. ಇನ್ನು ಬ್ರಿಟನ್ನಲ್ಲಿ ಕೂಡ ಮಸ್ಕ್ ಕೆಲಸ ಶುರುವಾಗಿದೆ. ಅವರು ಮುರ್ಕೊಂಡು ಬೀಳ್ತಾ ಇರೋದು ಅಕ್ರಮ ವಲಸಿಗರು ಹಾಗೂ ಪಾಕಿಸ್ತಾನ ಮೂಲದ ಗ್ರೂಮಿಂಗ್ ಗರ್ಲ್ಸ್ ಮಾಫಿಯಾಗಳ ವಿರುದ್ಧ. ಬ್ರಿಟನ್ನಲ್ಲಿ ಮುಸ್ಲಿಮರನ್ನ ದೇಶದಿಂದ ಹೊರಗೆ ಹಾಕಬೇಕು ಅಂತ ಹೇಳ್ತಾರೋ ಮಸ್ಕ್, ಅಲ್ಲಿನ ಪರಿಸ್ಥಿತಿಯನ್ನ ನಿಯಂತ್ರಿಸುವುದರಲ್ಲಿ ವಿಫಲರಾಗಿರುವ ಕೀರ್ ಸ್ಟಾರ್ಮರ್ ಅವರನ್ನ ಜೈಲಿಗೆ ಹಾಕಬೇಕು ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಅಲ್ಲಿನ ರಿಫಾರ್ಮ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ರಿಫಾರ್ಮ್ ಪಾರ್ಟಿ ಅನ್ನೋದು ಅಲ್ಲಿನ ಫಾರ್ ರೈಟ್ ಪಕ್ಷ. ನೈಗೆಲ್ ಫರಾಜ್ ಅದರ ನಾಯಕ. ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಆ ಪಕ್ಷಕ್ಕೆ 5 ಜನ ಸದಸ್ಯರಿದ್ದಾರೆ. ಅದಿನ್ನು ತುಂಬಾನೇ ಬೆಳಿಬೇಕಿರೋ ಪಕ್ಷ. ಇದಕ್ಕೆ ಮಸ್ಕ್ ಫಂಡಿಂಗ್ ಶುರುವಾಗಿದೆ. ಹಾಗೆ ಅಲ್ಲಿ ಇಂಗ್ಲಿಷ್ ಡಿಫೆನ್ಸ್ ಲೀಗ್ ಅನ್ನೋ ಸಂಘಟನೆಯನ್ನ ಕಟ್ಕೊಂಡಿರೋ ಫಾರ್ ರೈಟ್ ಆಕ್ಟಿವಿಸ್ಟ್ ಟಾಮಿ ರಾಬಿನ್ಸನ್ ಪರ ಎಲನ್ ಮಸ್ಕ್ ಬ್ಯಾಟಿಂಗ್ ಅನ್ನ ಶುರು ಮಾಡಿದ್ದಾರೆ. ಟಾಮಿ ರಾಬಿನ್ಸನ್ ಸದ್ಯಕ್ಕೆ ಜೈಲಲ್ಲಿದ್ದಾರೆ. ಅಲ್ಲಿ ಸಿರಿಯಾ ಮೂಲದ ಮುಸ್ಲಿಂ ವಿದ್ಯಾರ್ಥಿಯೊಬ್ಬನ ಮೇಲೆ ಮತ್ತೊಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ದಾಳಿ ಮಾಡಿದ್ದ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದನ್ನು ಇಟ್ಕೊಂಡು ಟಾಮಿ ತಮ್ಮ ಫೇಸ್ಬುಕ್ ಅಕೌಂಟಲ್ಲೊಂದು ವಿಡಿಯೋ ಮಾಡಿದರು. ಆ ಮುಸ್ಲಿಂ ತರುಣ ಅಲ್ಲಿನ ಹುಡುಗಿಯೊಬ್ಬಳನ್ನ ಬಲವಂತ ಮಾಡಿದ್ದ, ಆಕೆಗೆ ಚಾಕು ತೋರಿಸಿ ಬೆದರಿಸಿದ್ದ ಮತ್ತು ಅದನ್ನು ಪ್ರಶ್ನೆ ಮಾಡಿದ್ದ ಬೇರೆ ವಿದ್ಯಾರ್ಥಿಗಳ ಮೇಲೆ ಕೂಡ ಹಲ್ಲೆ ಮಾಡಿದ್ದ ಅಂತ ಅದರಲ್ಲಿ ಟಾಮಿ ಹೇಳಿದರು. ಅದಾದ ಮೇಲೆ ಆ ಸಿರಿಯಾ ಮೂಲದ ವಲಸಿಗ ಕುಟುಂಬಕ್ಕೆ ಬೆದರಿಕೆಗಳು ಶುರುವಾದವು. ಈ ಬಗ್ಗೆ ಒಂದು ಪ್ರಕರಣ ದಾಖಲಾಯಿತು. ಟಾಮಿಗೆ ನ್ಯಾಯಾಲಯ ದಂಡ ವಿಧಿಸಿ ಆ ಬಗ್ಗೆ ಮತ್ತೆ ಮಾತನಾಡದ ಹಾಗೆ ತಾಕೀತು ಮಾಡ್ತು. ಆದರೆ ಟಾಮಿ ಸುಮ್ಮನಾಗಲಿಲ್ಲ. ಆತ ನನ್ನ ಮಾತನಾಡುವ ಹಕ್ಕುಗಳನ್ನು ಕಿತ್ಕೊಳ್ಳಾಗ್ತಾ ಇದೆ ಅಂತ ಆರೋಪಿಸಿ, ಜೊತೆಗೆ ಗ್ರೂಮಿಂಗ್ ಗರ್ಲ್ಸ್ ಹಾಗೂ ವಲಸಿಗರ ವಿರುದ್ಧ ಇನ್ನೂ ಒಂದು ವಿಡಿಯೋ ಮಾಡಿ ಅದನ್ನು ಅಮೆರಿಕಾದ ಪ್ರಮುಖ ರಸ್ತೆಗಳಲ್ಲಿ ಪ್ರದರ್ಶಿಸಿದ್ರು. ಜೊತೆಗೆ ಆ ವಿಡಿಯೋನ ಟ್ವೀಟ್ ಕೂಡ ಮಾಡಿದ್ರು. ಲಕ್ಷಾಂತರ ಮಂದಿ ಆ ವಿಡಿಯೋನ ರೀಟ್ವೀಟ್ ಮಾಡಿದ್ರು. ಹೀಗಾಗಿ ಟ್ವಿಟರ್ ಟಾಮಿಯ ಅಕೌಂಟ್ ಅನ್ನ ಕ್ಯಾನ್ಸಲ್ ಮಾಡ್ತು. ನ್ಯಾಯಾಲಯ ಆತನಿಗೆ 18 ತಿಂಗಳುಗಳ ಜೈಲು ಶಿಕ್ಷೆಯನ್ನ ವಿಧಿಸಿತು. ಈಗ ಟಾಮಿ ಜೈಲಲ್ಲಿದ್ದಾರೆ. ಆತನನ್ನ ಬಿಡುಗಡೆ ಮಾಡಿ ಅಂತ ಈಗ ಎಲನ್ ಮಸ್ಕ್ ಅಭಿಯಾನ ಶುರುವಾಗಿದೆ. ಎಲನ್ ಮಸ್ಕ್ ಟ್ವಿಟರ್ ಅನ್ನ ಖರೀದಿ ಮಾಡಿ ಅದಕ್ಕೆ ಎಕ್ಸ್ ಅಂತ ಹೆಸರು ಬದಲಾಯಿಸಿದ ಮೇಲೆ ಮತ್ತೆ ಟಾಮಿಯ ಅಕೌಂಟ್ ಕೂಡ ಅಲ್ಲಿ ಶುರುವಾಗಿದೆ. ಈಗ ಟಾಮಿ ರಾಬಿನ್ಸನ್ ಅನ್ನ ಕರ್ಕೊಂಡು ಬಂದು ಫಾರ್ ರೈಟ್ ಪಕ್ಷ ರಿಫಾರ್ಮ್ ಪಾರ್ಟಿಯ ನಾಯಕತ್ವವನ್ನು ಕೊಡಬೇಕು ಅನ್ನೋದು ಮಸ್ಕ್ ಯೋಜನೆ. ಆದರೆ ಟಾಮಿ ಬಂದ್ರೆ ನಾನು ಕಳೆದು ಹೋಗ್ತೀನಿ ಅನ್ನೋದು ನೈಗೆಲ್ ಫರಾಜ್ ಅವರ ಆತಂಕ. ಹೀಗಾಗಿ ಆತ ಟಾಮಿಯನ್ನ ವಿರೋಧಿಸ್ತಾ ಇದ್ದಾರೆ. ಜೈಲಿಗೆ ಹೋಗಿ ಬಂದವರನ್ನ ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಹಾಗಾದ್ರೆ ಪಕ್ಷದಲ್ಲಿ ನೀವೇ ಇರೋದು ಬೇಡ, ರಾಜೀನಾಮೆಯನ್ನು ಕೊಡಿ, ಹೊಸ ನಾಯಕತ್ವ ಬರಲಿ ಅಂತ ಮಸ್ಕ್ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈ ರಿಫಾರ್ಮ್ ಪಕ್ಷವನ್ನ ರಿಫಾರ್ಮ್ ಮಾಡೋದಕ್ಕೆ ಎಲನ್ ಮಸ್ಕ್ $100 ಮಿಲಿಯನ್ ಫಂಡಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಪಕ್ಷದಲ್ಲಿ ಬದಲಾವಣೆಗಳನ್ನು ಮಾಡಿ ಅಲ್ಲಿ ತಮಗೆ ಬೇಕಾದ ಸಿಇಒ ಒಬ್ಬನನ್ನ ನೇಮಕ ಮಾಡಿ ಬ್ರಿಟನ್ ರಾಜಕಾರಣದ ದಿಕ್ಕು ಬದಲಿಸುವ ಪ್ಲಾನ್ ಮಸ್ಕ್ ಅವರದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಇಷ್ಟು ದಿನ ನಾನಾ ದೇಶಗಳಲ್ಲಿ ಸರ್ಕಾರಗಳನ್ನ ಬುಡಮೇಲು ಮಾಡ್ತಾ ಇದ್ದ, ಅದಕ್ಕಾಗಿ ಫಂಡಿಂಗ್ ಮಾಡ್ತಾ ಇದ್ದ ಜಾರ್ಜ್ ಸೋರಸ್ ಸ್ಥಾನವನ್ನ ಈಗ ಎಲನ್ ಮಸ್ಕ್ ತಗೊಳ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಣ ಇದೆ, ಅಭಿಪ್ರಾಯ ಮೂಡಿಸೋದಕ್ಕೆ, ಪ್ರಚಾರಕ್ಕೆ, ಅಪಪ್ರಚಾರಕ್ಕೆ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ಇದೆ, ಉತ್ಸಾಹನೂ ಇದೆ. ಸೊ ಮಸ್ಕ್ ಮುಂದೆ ಇನ್ನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ಈ ಜಾರ್ಜ್ ಸರೋಸ್ ಕುಟುಂಬಕ್ಕೊಬ್ಬ ಕಾಂಪಿಟೇಟರ್ ಸಿಕ್ಕಿರೋದಿದೆಯಲ್ಲ, ಇದು ಡೀಪ್ ಸ್ಟೇಟ್ ಅಲ್ಲಿ ಕೂಡ ಒಂದಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಅನ್ನು ತರುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.